ಯಾಕ ನಾನು ಒಟ್ಟು ಬುಟ್ಟಿ ಹಿಡಿಲೇನು ಕೈ ಸೋಲ್ ಬರ್ತಾವ ಏನ ಇವ ನನ್ನ ಗಂಡನ ಸಂಬಂಧ ನಾನು ಮಾಡ್ಕೊಂಡು ಹೊಂಟಿನ್ಲೇ ಸಂಕ್ರಿ ಬ್ಯಾಡ್ ತಗೋ ನಿನ್ನ ಇಷ್ಟ ಅಲ್ಲ ಇವರಿಬ್ರು ಹಿಂಗೆ ಯಾಕೊಂಟಾರ ಅದು ಬುತ್ತಿ ಹಿಡ್ಕೊಂಡು ಇವ ನಂಬಕ್ಕ ಆಗೋಲ್ತು ಬಿಡು ಏನ್ ಹಾಕಿ ಕತ್ತಿರ್ಬೋದು ತಡಿ ಕೇಳ್ತೀನಿ ರೇಣಕ್ಕ ಯಾವಕ್ಕಿ ಏ ನಾನ ಇವ ಜೈ ಹಂಗೆ ಯಾಕಂತಿ ಮತ್ತ ಹೊಲಕ್ ಹೊಂಟಿನ್ಲೇ ನನ್ನ ಗಂಡಗ ಬುತ್ತಿ ತಗೊಂಡು ಪಾಪ ಊಟಕ್ಕೆ ಬಂದೇ ಇಲ್ಲ ಮಧ್ಯಾಹ್ನ ಅದಕ್ಕೆ ಬುತ್ತಿ ತಗೊಂಡು ಹೊಂಟಾನಿ ಬಿಸಿ ಬಿಸಿ ರೊಟ್ಟಿ ಒಂದ್ 2 ಥರದ ಪಲ್ಲೆ ಅದು ಇದು ಮಾಡ್ಕೊಂಡು ಹೊಂಟೇನಿ ಅಲ್ಲ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಏನವ ಅದು ಅಲ್ಲ ಒಂದಿನಾನು ಬುತ್ತಿ ತಗೊಂಡು ಹೋಗಂಗಿಲ್ಲ ಇವತ್ತು ಯಾಕೆ ತಗೊಂಡು ಹೊಂಟಿ ಅಂತ ಫೋನ್ಯಾಗ ರೊಕ್ಕ ಖಾಲಿ ಆಗೈತಿ ರೀಚಾರ್ಜ್ ಮಾಡ್ಸಕ ಇಷ್ಟ ಡವ್ ಮಾಡ್ಕೊಂತಾಳ ನಮ್ಮಕ್ಕ ಅಂತ ಹೇಳಿದ್ರೆ ನಮ್ಮಕ್ಕ ಚಾಪ್ ಚಪ್ಪಲ್ ತಗೊಂಡು ಹೊಡಿತಾಳ ಬ್ಯಾಡ ಸುಮ್ಮನೆ ನಿಂದಿರ್ತೀನಿ ಇಲ್ಲವಾ ಮನ್ಯಾಗನು ಏನು ಕೆಲಸ ಇದ್ದಿದ್ದಿಲ್ಲ ಹಂಗ ಓಟ್ ಹೊಲದ ಕಡೆ ಹೋದಂಗೂ ಆಕೇತಿ ಬುತ್ತಿ ಕೊಟ್ಟಂಗೂ ಆಕೇತಿ ಅಂತ ಹೊಂಟಾನಿ ಹೌದಾ ಹಂಗಂದ್ರ ಸರಿ ಅಲ್ಲ ಮೊನ್ನೆ ಗಾಳಿಗ ನಿಮ್ ಹೊಲದಾಗ ಒಂದು ದೊಡ್ಡ ಗಿಡ ಬಿತ್ತಲ್ಲ ಯವ್ವ ಅದೇನಾಗ್ಲಿ ಗಿಡ ಒಣಗಿ ಹೋಗ್ಬಿಟ್ಟತಿ ನಿಮಗೇನು ಉಪಯೋಗ ಆಗಂಗಿಲ್ಲ ನೀ ಹೂ ಅನ್ನೋದಾದ್ರ ಅವೆಲ್ಲ ಕಟ್ಗಿ ನಾ ತಗೊಂಬರ್ಲೇನು ನಮ್ಮ ಹೊಲಿಗರ ಅಕ್ಕವ ಯವ್ವ ತಗೋ ತಗೊಂಬಾ ನಾವಿನ್ ಬರ್ತೀವಿ ತಗೋರ್ವಾ ಜೈ ನೀನ್ ಯಾವಾಗಾರ ಬೇಕಂದಾಗ ಕಟ್ಗಿ ತಗೊಂಡು ಹೋಗು ನಡಿತೈತಿ ಆತ ನಾನಿನ್ ಬರ್ಲಾ ಹೋಗ್ಬಾ ಹುಷಾರಿ ಸಂಕ್ರೆ ನಡಿ ಲಗು ಲಗುನ ಯಾಕ ನೀನ ಲೇಟ್ ಮಾಡುದು ಯಾರು ಸಿಗ್ತಾರ ಅವ್ರ ಕೂಟ ಮಾತಾಡ್ಕೊಂಡು ನಿಂತು ಬಿಡ್ತೀವ ಮತ್ ನನಗಂತೇನೋ ನಡಿ ಲೇ ಸಂಕ್ರಿ ನಿಮ್ಮ ಮಾವ ಆತ ಕಡೆ ಏನಾರ ಹೋಗಿರ್ಬೋದು ನೋಡ್ಕೊಂಬ ಹೋಗ್ಲಿ ಯಾಕ ತಡಿ ನಾನು ಆತ ಕಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಆಟ ಮಾಡಿ ಪುಣ್ಯ ಬರ್ತತಿ ಥೋ ಖಾಲಿ ನಿಂತು ಏನು ಮಾಡ್ಬೇಕು ಒಂದು ಹಾಡಾರ ಹಾಡ್ತೀನಿ ಯಾವ್ದು ಹಾಡ್ಲಿ ಫೇಮಸ್ ಹಾಡೈತಲ್ಲ ಅದ ಹಾಡ್ತೀನಿ ತಡಿ ರಗಿ ಹೊಲದಾಗಿ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಬಂದೆ ಬುತ್ತಿ ತಗಂಡು ಓಹೋ ನನ್ನ ಪತಿರಾಯನಿಗೆ ತಿನಿಸಲು ಬುತ್ತಿ ಡಬ್ಬಿ ತಗಂಡು ಬಂದೆ ಹೊತ್ಕಂಡು ಅಲ್ಲ ನಮ್ಮ ಹೊಲ್ದಾಗ ಯಾರ ಬುತ್ತಿ ಡಬ್ಬಿ ಹಿಡ್ಕೊಂಡು ನಿಂತಾರ ಯಾರಿರ್ಬೋದು ತಡಿ ಹತ್ರ ಹೋಗಿ ನೋಡ್ತೀನಿ ಯಾವುದೋ ಈ ಗೊಂಬೆ ಯಾವುದೋ ಊರ್ವಶಿಯ ಕುಲವು ಮೇನಕೆಯ ಚೆಲುವೋ ಮುಖ ತೋರಿಸು ಓಹೋ ಒಮ್ಮೆ ನಿಂದು ಮುಖ ತೋರಿಸು ಏ ನೀನಾ ಹಂಗೆ ಕಂದಿರಿ ಈಟತ್ ನನ್ನ ಸಂಬಂಧ ಹಾಡಾಡಿರಿ ಈಗ ಹಿಂಗ ಅನ್ನೋದು ಹೋಗ್ರಿ ನೀವು ಹಿಂಗ ಮಾಡ್ತೀರಿ ನೋಡ್ರಿ ಅಲ್ಲ ಮನ್ಯಾಗ ಕಾಡ್ತಿತ್ತಿದ್ದು ಮೂದೇವಿ ಈಗ ಹೊಲಕ್ಕೂ ಬಂದ್ಬಿಟ್ಟತಲ್ಲ ಅದು ಬುತ್ತಿ ತಗೊಂಡು ಮನ್ಯಾಗ ಒಂದು ಕಪ್ ಚಾ ಕೊಡಂಗಿಲ್ಲ ನನಗ ಕಿಮ್ಮತ್ತಿಲ್ದಂಗೆ ಮಾಡ್ತಾಳ ಈಗ ಯಾಕೆ ಇಲ್ಲಿ ಬಂದ್ಲು ಅಂದ್ರ ಏನ ಹಕೀಕತ್ ಐತಿ ನಿಮ್ ಸಂಬಂಧ ಊಟಕ್ಕೆ ತಂದ ನೋಡ್ರಿ ಇಲ್ಲಿ ಲೇ ನನ್ನ ಕೊಂದಿಡಕ್ಕೆ ಏನಾರ ವಿಸಾಗಿ ಸಾಕೊಂಡ ಬಂದ್ಬಿಟ್ಟು ಏನ್ಲಿ ಅದ್ರಾಗ ಬಿಡ್ತನ್ರಿ ಪ್ರೀತಿಯಿಂದ ತಂದನಿ ಅದು ಯಾಕ ಅಂತೀನಿ ತರ್ರಿ ಹೇಳ್ತೀನಿ ಇದು ಇಲ್ಲಿರ್ಲಿ ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ ನನ್ನ ಪ್ರೀತಿಗೆ ಸೋತೆ ಎಂದು ಹೇಳಿದೆಯಂತೆ ನೀನೆ ನನ್ನ ಪ್ರಾಣವಿಂದು ನೀನು ಅಂದ ಮಾತಿಂದು ನಲ್ಲ ಹೇಳಿದೆ ಆ ಬೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲ ನಿನ ಸಂದೇಶವ ನನಗೆ ತಿಳಿದಿದೆ ನಂಗೆ ಗೊತ್ತ್ರಿ ನಾನು ಊಟದ ಡಬ್ಬಿ ತಗೊಂಬಂದಿದ್ದಕ್ಕ ನಿಮಗೆ ಭಾಳ ಖುಷಿಯಾಗಿತ್ತಲ್ಲ ನಂಗೇನು ಖುಷಿ ಆಗಿಲ್ಲ ನೀ ಬೆಳಿಗ್ಗೆ ಒಂದು ದಾಸಿ ತಿನ್ನಕ್ ಕೊಡ್ಲಿಲ್ಲ ಈಗ ನಾನು ನೀನ್ ಮಾಡ್ಕೊಂಡ್ ಬಂದಿರ ಬುತ್ತಿ ತಿನ್ಬೇಕಾದ್ರೆ ನಾ ತಿನ್ನಂಗಿಲ್ಲ ಹಂಗನಿ ಬೇಡ್ರಿ ಪ್ರೀತಿಯಿಂದ ಎಂಟಿ ತಂದಾಗ ಹಂಗ ಅಂತಾರನು ಕುಂದ್ರಿ ಊಟಕ್ಕೆ ಬಡಿಸ್ತೀನಿ ಹೋಗ್ಲಿ ಪಾಪ ಅಂತ ತಿಂತಾನಿ ಏನೋ ನಂಗೆ ಒತ್ತೊತ್ತಿಗೆ ನಾಷ್ಟ ಚಾ ಬೇಕು ಮನ್ಯಾಗ ಆತ್ರಿಪ್ಪ ನನ್ನ ಮನೆ ಯಜಮಾನ್ರು ನೀವು ನಮ್ಮ ಮನೆ ದೇವ್ರು ನೀವು ಕುಂದ್ರಿ ಅಲ್ಲ ಎಲ್ಲೋ ಮಿಸ್ ಹೊಡ್ಯಾಕ ಕುಂತದಲ್ಲ ಈ ನಮ್ ರೇಣಿ ಒಂದಿನ ನನಗೆ ನೆಟ್ಟಗ ಊಟಕ್ಕೆ ಕೊಡಂಗಿಲ್ಲ ಇವತ್ತು ಇಷ್ಟು ಜುಲ್ಮಿಲಿ ಊಟ ಮಾಡ್ಸಕ್ ಕುಂತಾಳ ಅಂದ್ರ ಏನ ಐತಿದು ತಡ್ರಿ ತಾಟ್ ಹಚ್ತೀನಿ ತಾಟ್ ಹಚ್ಚುದಂಗಿರ್ಲಿ ಯಾಕ ಬಹಳ ಬೆಣ್ಣೆ ಹಾಕ ಕುಂತಿ ಏನಾರ ಕಮ್ಮಿ ಬಿದ್ದತನ ರೊಕ್ಕ ಪಕ್ಕ ನಾ ಕೊಡುದಿಲ್ಲ ಅಯ್ಯೋ ನಮ್ಮ ಮಾವಗ ಊರ್ ತುಂಬಾ ಹುಡುಕ್ ಬಂದೆ ನಾನು ಇಲ್ಲಿ ಕುಂತಾನೆ ನಮ್ಮ ಮಾವ ನೋಡಿ ಈಗ ಹೇಳೇನಿ ನಾನು ಮಾತ್ರ ಏನು ಕೊಡಂಗಿಲ್ಲ ಆಟೆ ದೇವರೇ ಬಂದು ಬೇಡಿಕೊ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೇನು ಏನು ನೀನಿರುವಾಗ ಹೊಸ ಹಾಸಿ ನನಗೇಕೆ ಇನ್ನು ಸೂರ್ಯನಾಣಿ ಚಂದ್ರನಾಣಿ ನಾನಿನ್ನ ನಂಬಲ್ಲರೇಣಿ ಯಾವುದೇ ಕಾರಣಕ್ಕೂ ನಂಬಲ್ಲರೇಣಿ ಅಲ್ಲ ಈಟು ಪ್ರೀತಿಯಿಂದ ಹಾಡಾಡಿ ರಮಸಿ ಮುದ್ದಾಡಿ ಊಟ ಮಾಡ್ರಿ ಒಟ್ಟು ರೀಚಾರ್ಜ್ ಮಾಡ್ರಿ ಅಂತ ಹೇಳ್ಬೇಕು ಅಂದ್ರ ಈ ನನ್ನ ಗಂಡ ದಂಡಪಿಂಡ ಬಾಂಡ್ಲಿ ಬೋಳ್ ತಲಿ ಏಟರ ಕಾಡ್ತೈತೆ ಏವ ಕೂಲ್ ಡೌನ್ ರೇಣು ಕೂಲ್ ಡೌನ್ ಜಾಸ್ತಿ ಸಿಟ್ಟಾಗ್ಬಿಡ ಈಟೊತ್ತು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತತಿ ರೇಣು ವೇಟ್ ಹೌದೌದು ಹಂಗ ಮಾಡ್ಬೇಕು ತಗೋರಿ ಊಟ ಮಾಡ್ರಿ ಊಟ ಮಾಡ್ತೀನಿ ತಗೋ ನಡಿ ನೀನ ಮನೆಗೆ ನಡಿ ಓಕೆ ತಗೋರಿ ನಿಮ್ದು ಊಟ ಆಗ್ಲಿ ನಾವು ಇಲ್ಲಿ ಕುಂತು ಒಟ್ಟು ಊಟ ಮಾಡ್ಕೊಂಡ ಹೋಕ್ಕೇವಿ ನೀವು ಊಟ ಮಾಡ್ರಿಪ್ಪ ಗಾಳಿ ಬೀಸ್ಲೇನ್ರಿ ಜಳ ಬಾಳ ಆಗ ಕುಂತೈತೇನ ತಣ್ಣ ಗಾಳಿ ಬಿಟ್ಟತಿ ಓವರ್ ಆಕ್ಟಿಂಗ್ ಮಾಡ್ಬೇಡ ಸುಮ್ ಕುಂದ್ರು ಹಾಡರ ಹಾಡ್ಲ ನಿಮಗ್ ಖುಷಿ ಆಕೇತಿ ಅಲ್ಲ ಈಟೊತ್ತು ಹಾಡಿ ಇಲ್ಲ ಸಾಕಾಗಿಲ್ಲ ನಿಮ್ಗ ಬ್ಯಾಡ ಹಾಡಾಡುದಿಲ್ಲ ಬ್ಯಾಡ ಸುಮ್ಕ ತಣ್ಣ ಕುಂದ್ರು
ಅಯ್ಯೋ ನನ್ನ ಮೇಲೆ ಅದು ಏಟು ಕಾದಿರಿಪ್ಪ ನಿಮ್ಗ ಹಾಡು ಹಾಡಿದ್ರೆ ನನ್ನ ಗಂಟ್ಲೆಲ್ಲ ನೋವುದೈತಿ ಅಂತ ಸಾಕು ಸುಮ್ಮನೆ ಕುಂದೂರು ಅನ್ನೋ ಕುಂತಿರಲ್ಲ ನಂಗೆ ಗೊತ್ತು. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು, ಉರಿಯೋ ಸೂರ್ಯನು ಅವನ್ಯಾಕೆ ಕರುಗೋ ಚಂದ್ರನು ಅವನ್ಯಾಕೆ ಹೋಲಿಕೆ, ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಕರೀನು ಹೂರಿ ನೀವ ನನ್ನ ಅಪರಂಜಿ ಚಿನ್ನ. ಹಿಂಗ ಶಾಣೆ ಆಗು. ಹೂರಿ ನೀವು ಊಟ ಮಾಡ್ರಿ ಊಟ ಮಾಡ್ರಿ. ಚೊಲಾಗೆ ರೊಟ್ಟಿ ಎಲ್ಲ ಮೆತ್ತಗ್ ಚಲೋ ಮಾಡಿ ತಗೋ. ಉಳ್ಳಾಗಡ್ಡಿ ಸೌತಿಕಾಯಿ ಚಟ್ನಿ ಇವು ಪಲ್ಲೆ ಭಾರಿ ಆಗಿತಿ ಊಟ. ಹಿಂಗ ದಿನ ಮಾಡು. ದಿನ ರೀಚಾರ್ಜ್ ಮಾಡಂಗಿದ್ರ ದಿನ ಮಾಡ್ಕೊಂಡ್ ಬರ್ತಿಲ್ಲ ನಮ್ಮಕ್ಕ. ಮಾಡ್ತೀನಿ ತಗೋರಿ. ಅದು ಏನಾಗ್ಬಿಟ್ಟತಿ ಅಂದ್ರ ನನ್ನ ಫೋನ್ಯಾಗ ರೊಕ್ಕ ಖಾಲಿ ಆಗ್ಬಿಟ್ಟತ್ರಿ. ಕರೆನ್ಸಿ ಹಾಕ್ರಿ ಪ್ಲೀಸ್ ಪ್ಲೀಸ್ ಹಾಕ್ರಿ. ನೀನ್ ಫೋನ್ ನೋಡ್ಕೋತಾ ಅಡ್ಗಿನ ಮಾಡಂಗಿಲ್ಲ ಬಿಡ್ಲೆ. ಯಾವಾಗ ನೋಡಿದ್ರು ಫ್ರಿಜ್ನಾಗಿಂದ ಹಾಕ್ತಿ. ಅದಕ್ಕ ಕರೆನ್ಸಿ ಹಾಕ್ಬಾರ್ದು ಅಂತ ಮಾಡಿ ನಾನು. ಕರೆನ್ಸಿ ಬೇಡ. ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ನೀವು ನನ್ನ ಪ್ರೀತಿನ ಮಾಡಂಗಿಲ್ಲ. ಮಾವ ಅಕ್ಕ ಪಾಪ ಪಾಂಡು ಏನಾಗತ್ತಿಲ್ಲ. ಕರೆನ್ಸಿ ಹಾಕ್ಬಿಡು. ದಿನ ಹಿಂಗ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತಾಳ. ಹಾಕ್ಬಿಡು ಅಂತೀನಿ. ಹಾಕ್ರಿ ಹಂಗ ಮಾಡ್ಕೊಡ್ರಿ. ತಗೋ ಊಟ ಹಿಂದೆ ಹಾಕ್ತಾನೆ. ಹಂಗ ಮಾಡ್ರಿ. ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡುವುದು. ಇಲ್ಲ ತಾಯಿ ಸೀತಾಮಾಯಿ ನೀನೇ ನನ್ನ ಪ್ರೀತಿ ಮಾಡುವುದು. ನಂಗೆ ನಾಚಿಕೆ ಬರ್ತವ್ರಿ ನೀವು ಹಾಡಾಡಿದ್ರ. ಕಳ್ಳಿ ಮತ್ತೀಗ ಹಾಡಾಡ್ತಿ ನಾಚಿಕೆ ಬರ್ತದಂತ. ನೋಡಿ ನೀನು ಊಟ ಮಾಡು, ಬಹಳ ಗೊತ್ತಾಗೈತಿ. ಮತ್ತ ಹಸಿಮಿಟ್ಟಿ ಹಾಕೈತಿ ನೋಡು. ಅಬ್ಬಬ್ಬಬ್ಬಬ್ಬ ಏನಿದು ಗಂಡ ಹೆಂಡತಿ ಪ್ರೀತಿ ಜೋರೈತಿ ಬಿಡು. ಯಾಕ ನಾನು ಇತ್ತ ಕಡೆ ಹೋಗಿ ಬರ್ತೀನಿ ತಡಿ. ನನ್ ರಾಮುಗ ಈಗ ಬರ್ತೀನಿ ಅಂತ ಹೇಳಿ ಬಂದರಿ. ನಾನು ಅಲ್ಲಿ ಹೋಗ್ತೀನಿ, ನಮ್ಮ ಅಕ್ಕ ಮಾವ ಇಲ್ಲಿ ಕುಂದರ್ಲಿ. ಸಂಕ್ರಿ ಮನೆಗೆ ಹೋಗ್ಬೇಕು, ಲಗುನ ಬಾ. ಯಾಕ ಬಸ್ ತಡಿ. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನಮಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಿರ್ತೀರಲ್ಲ ಅವ್ರಿಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು ರೀ. ನನಗರ ಬಹಳ ಖುಷಿ ಆಗೈತಿ ನಿಮ್ಮ ಸಪೋರ್ಟ್ ಇಂದ. ಹಿಂಗ ಯಾವಾಗ್ಲೂ ಸಪೋರ್ಟ್ ಮಾಡ್ತೀರಿ. ಇವತ್ತು ಈ ವಿಡಿಯೋನ ನೋಡಿ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಮ ಹೆಸರನ್ನ ಹೇಳಿ ಥ್ಯಾಂಕ್ ಯು ಹೇಳ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಶೇರು ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋ ಅವನೇನಾಯತ್ಲಿ ಅದು ಎಂತ ಅಂಗಡಿಯಾಗಿಟ್ಟಿಲ್ಲ ಅಯ್ಯಪ್ಪ ನೆಕ್ಲೇಸು. ಸಾಕಾಗೋತ್ ಬಿಡು ಬಿಸ್ಲಾಗ ಹೋಗಿ ಬರ ಅಟ್ರೊಳಗ. ಅಲ್ಲ ಇವತ್ತೇನು ಐತಿಯಾರಲ್ಲ ಏನಲ್ಲ ಸುಟಿ ಮಾಡ್ಯಾರ ಅಂಗಡಿನ. ಥೋ ಹಿಂಗಾಕೈತ್ ನೋಡ್ಲಾ. ಏನಾರ ಚಲೋ ಕೆಲಸ ಮಾಡ್ಬೇಕಂದ್ರ ನನಗನ್ನತತಿ ಆ ದೇವ್ರಿಗೂ ಆ ನೆಕ್ಲೆಸ್ ತಂದಿಕ್ಕಿ ಕೈಯಾಗ ಕೊಡೋದು ಇಷ್ಟ ಇಲ್ಲ ಅಂತ. ಆ ದೇವ್ರಿಗಲ್ಲ ನಂಗೂ ಇಷ್ಟ ಇಲ್ಲ. ಇವ 2 ಲಕ್ಷ ರೂಪಾಯಿ ಬಿ ಏನು ಒಂದೆರಡು ದಿನ ಬೈಕಂಡ್ರೆ ಬೈಕಂತಾಳ. ಯಾಕೆ ಕೊಡ್ಬೇಕಿನ್ನ ಅಂತೀನಿ ನಾನು. ಯಪ್ಪ ಸುಮ್ಕಿರ್ಲ. ಆ ಶಾರದಾ ಅದಾಳಲ್ಲಕಿ ಅವಿನಾಶ್ ಅವ್ರವ್ವ ಯಪ್ಪ ಆಕಿನ ನೆನೆಸ್ಕೊಡ್ರೆ ಭಯ ಆಕೈತ್ ನನಗ. ಅದಕ್ಕ ಕೊಡ್ಸಾಕ್ ಕುಂತಿದ್ದು. ಇಲ್ಲಾಂದ್ರೆ ನಾ ಈ ಅಂದ್ ಕೊಡಿಸ್ಬೇಕಿತ್ತು. ಅಲ್ಲ ಈಟೊಂದು ರೊಕ್ಕ ನೆಕ್ಲೆಸ್ ತರುವ ಬದ್ಲಿ ಈ ರೊಕ್ಕ ತಗೊಂಡು ಮೇಘನ ಓಡಿಸ್ಕೊಂಡು ಹೋಗಿ ಮದ್ವೆ ಆಗ್ಬಿಡ್ಲಾ. ಕೈಯಾಗ 100 ರೊಕ್ಕ ಇರ್ತಾವು, 1-2 ತಿಂಗಳ ಜಮ್ ಅಂತ ಇರ್ಬೋದು ಎಲ್ಲರ ಹೋಗಿ. ಹೌದೌದು ಹಂಗ ಮಾಡ್ಬೇಕು ತಡಿ. ಯವ್ವ ಈ ರೊಕ್ಕ ಎಲ್ಲಿಡ್ತಿ? ಅದ ಮಾಮೂಲಿಲ್ಲ ತಿಜೋರಿ ಒಳಗ ಅದೇನೋ ಒಂದು ಲಾಕರ್ ಐತಲ್ಲ ಅದ್ರಾಗೆ ಇಡ್ತಾನೆ. ಹೌದನು ಇಡು. ಏ ಐಕಿನ ಇವ ವಿಚಿತ್ರ ಅಲ್ಲಲ್ಲ ಸುಚಿತ್ರ ಊಟಕ್ಕೆ ಹಚ್ಕೊಡ್ವಾ. ಅತ್ತಿ ಬಂದಾಳ ಊಟ ಮಾಡಿಲ್ಲ, ಒಂದ್ ಕೊಡ್ಬೇಕು ಬಿಡ್ಬೇಕು. ಇಲ್ಲ ಅಲ್ಲ ನೀವು ಊಟದ ಹೊತ್ತಿಗೆ ಇದ್ದಿದ್ದೇ ಇಲ್ಲ, ಈಗ ಬಂದಿರಿ. ಅಲ್ಲ ಬರ್ತೀನಿ ಅಂತಾರ ಹೇಳ್ಬೇಕಾ? ಥೋ ನಾನು ಅಕ್ಕಿ ಒಂದು ಕೈ ಕಮ್ಮಿ ಹಾಕ್ಬಿಟ್ಟೆ ನೋಡ್ರಿ ಅತ್ತಿಯರ, ನೀವು ಇಲ್ಲ ಅಂತ. ನಾವೆಲ್ಲರೂ ಊಟ ಮಾಡಿದ್ವಿ. ಅನ್ನ ಖಾಲಿ ಆಗ್ಬಿಟ್ಟತಿ, ರೊಟ್ಟಿ 2 ಅದಾವು. ಹೋಗೋ ಮುಂದನು ಹೇಳಿಲ್ಲ ಬಿಡ್ಲಿಲ್ಲ, ಹಂಗ ಹೋಗ್ಬಿಟ್ರಿ. ಈಗ ಬಂದು ಊಟಕ್ಕೆ ಕೊಡು ಅಂದ್ರ ನಾ ಮಾಡ್ಲಿಲ್ಲ ನೋಡ್ರಿ ಹತ್ತಿಯರ. ಇವ ಇದು ಹೊಳಿಕತಿ ಆತ್ ಬಿಡು ನಿಂದು. ಅಲ್ಲ ಊಟ ಮಾಡ್ಲಿ ಬಿಡ್ಲಿ ಅಲ್ಲ ಅವ್ರ ಪಾಲಿಂದ ಅಡಿಗೆ ಮಾಡ್ಬೇಕವಾ. ಈಗ ನೋಡ್ ಹೊಟ್ಟೆ ಸ್ವಾಗೈತ್ ನನಗ. ಈಗ ಮೊದ್ಲಿಂದ ಮಾಡ್ತೇನ ಅನ್ನ ಚಪಾತಿ ಮತ್ ಮಾಡ್ಬೇಕಾ? ಈಗ ಇಲ್ರಿ ಹತ್ತಿಯರ ನಾನು ಅನ್ನ ಚಪಾತಿ ಏನು ಮಾಡಂಗಿಲ್ಲ ಈಗ. ಮತ್ ನಮಗ್ ಊಟ ಹತ್ತಿಯರ ನೀವ ಏನಾರ ಮಾಡ್ಕೊಂಡ್ ತಿಂದ್ಬಿಡ್ರಿ. ನಾನು ಊಟ ಮಕ್ಕಂತೀನಿ. ಯಾಕ ಭಾಳ ನಡ ನೋವ ಕುಂತತಿ. ಅಯ್ಯಯ್ಯ ನಿನ್ ಪಾಡಿ ನೀನ್ ಹೋಗ್ಬಿಟ್ರ ಮಕ್ಕ ತಿರ್ಕೊಂಡು. ಅಲ್ಲ ನಾನೇನ್ ತಿನ್ಬೇಕ ಅತ್ತಿರ? ನಾನು ಅವಿನಾಶ ಹೊರಗೋದಾಗ ನೀವು ಒಂದ್ ಕೈ ಕಮ್ಮಿ ಹಾಕ್ಬಿಟ್ಟು ನೀ ಏನಾರ ಮಾಡ್ಕೊಂಡ್ ತಿನ್ನು ಅಂದಾಗ ನಾನ್ ತಿಂದಿಲ್ಲೇನ್ರಿ ಅತ್ತಿರ? ಹೆಂಗ ಒಂದು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ತೀರಾ ಸೊಸಿನ ಮಾಡ್ಕೊಡ್ಬೇಕು, ಅವಾಗ ತಿನ್ಬೇಕು ಅಂತ ಕುಂದ್ರಬಾರ್ದು. ಅಲ್ಲ ಅಯ್ಯೋ ಈಕಿನ ಹೆಣ ಎತ್ಲಿ. ಅಲ್ಲ ಏಟರ ಸೊಕ್ಕಿದ್ದೀಗ ಹೆಂಗ್ ಬೇಕಂಗ ಮಾತಾಡ್ತಾಳ. ಯವ್ವ ನಾನು ನಿನಗೆ ಅದು ಎಷ್ಟು ಸಲ ಹೇಳಿಂಬಿ, ಆಕಿ ಕೂಡ ಮಾತಾಡ್ಬೇಡ, ಆಕಿ ಬರೋಬ್ರಿಲ್ಲ, ಹೆಣ್ಮಗಳು ಚಲೋ ಇಲ್ಲ ಆಕಿ ಅಂತ. ಮತ್ ಮಾತಾಡ್ತೀನಿ ನೀನು. ಮತ್ತೇನ್ ಮಾಡ್ಬೇಕಲ್ಲ, ಮನ್ಯಾಗ ಸಸಿ ಅಂದ ಮೇಲೆ ಹೇಳ್ಬೇಕಾಕೈತಿ ಕೆಲ್ಸ. ಈಕಿ ಹಿಂಗ್ ಮಾಡ್ತಾಳಂತ ನಂಗೇನು ಗೊತ್ತು. ಮುಂದೊಂದ್ ದಿನ ನನ್ ಸಸಿ ಬರ್ತಾಳಲ್ಲ ನೀನ್ ಹೆಂಡ್ತಿ, ಅವಾಗ ರುಚಿಯಾಗಿ ತಿಂತಂಬಿಡ್ಲ. ಹಂಗ ಮಾಡಂತಿ ತಗೋಬಿ. ಅಲ್ಲಲ್ಲ ನೀವು ಅನ್ನೋದಾದ್ರ ನಮ್ಮ ಅಕ್ಕನ ನಾದ್ನಿ ಮಗಳು ಕವಿತಾ ಅದಾಳಲ್ಲ ಆಕಿ
ಬೆಳ್ಳಗ ತೆಳ್ಳಗದಂತದ್ ಗೊಂಬೆ ಆಗ್ಯಾಳ ನೋಡು, ಹಲ್ಲರ ಎಷ್ಟು ಚಂದ ಬದ್ದಾವಪ್ಪ. ಆ ಹುಡುಗಿನ ಮದ್ವೆ ಆಗ್ಬಿಡ್ಲಾ ಅಂತೀನಿ ನಾನರ. ಯವ್ವ ನನಗ ಈಗ ಮದ್ವಿ ಬೇಡ, ಮದ್ವಿ ವಿಚಾರ ಮಾತಾಡ್ಬೇಡ. ಅಯ್ಯ ಹಂಗಲ್ಲ, ನಿಂತ್ಕಲ. ಥೂ ಪಾಪವ ನನ್ನ ಮಗ ಬಂಗಾರ ಗಿಟ್ಟಿ. ಈ ಸುಚಿತ್ರ ಅಂತ ಸೊಸಿನ ನೋಡಿ ಹೆದರ್ ಬಿಟ್ಟಾನವ. ಮದುವೆ ಅಂದ್ರೆ ಅಂಜೆ ಸಾಯ್ತಿತ್ ನನ್ನ ಮಗ ಬಂಗಾರ ಗಿಟ್ಟಿ. ನನ್ನ ಸೊಸಿ ಬರ್ತಾಳಲ್ಲ ಮುಂದ, ಇವ ರುಚಿ ರುಚಿಯಾಗಿ ಅಡಿಗೆ ಮಾಡಿಸ್ಕೊಂತಿತ್ತೇನವ ನಾನು. ಚಲೋ ಸೊಸಿ ಸಿಗ್ತಾಳ ನನಗ. ನನ್ನ ಮಗ ನಾನು ಹಾಕಿದ ಗೇರಿ ದಾಟಂಗಿಲ್ಲ, ಲವ್ ಮ್ಯಾರೇಜ್ ಮಾಡ್ಕಂತಾನ. ಈ ಅವಿನಾಶ ಅದ ನೋಡು, ಓಡೋಗಿ ತಡ ಹಾಕಿಲ್ದಂಗ್ ಮದ್ವೆ ಆಗ್ಬಿಟ್ಟ. ಅದು ಅಂತ ಬೇಬರ್ಸಿನ. ನನಗ ಬರೋ ಸೊಸಿ ಈಡಾಗಿ ರೊಕ್ಕ ರೂಪಾಯಿ ಮನಿ ಮತ್ತ ಎಲ್ಲ ತರ್ಬೇಕು ನಾನು ಸೊಸಿ. ಅಂತ ಸೊಸಿನ ಹುಡುಕ್ತರ್ತೇನೆ ನಾನರ. ಈ ಸುಚಿತ್ರನ ಮುಂದೆ ನಿವಾಳಿಸಿ ಎಸಿಬೇಕು ಅಂತ ಸೌಕಾರ ಮಂತನದ ಹುಡುಗಿನ ತರ್ತೇನೆ ನಾನು ನಮ್ಮ ವೀರೇಶಗ. ಅವಾಗ ನಾನು ರಾಣಿ, ನನ್ನ ಮಗ ಯುವರಾಜ, ನನ್ನ ಮಗಳು ಯುವರಾಣಿ. ನಾನು ಕಣ್ಣಂಗೆ ಒಂದಾಗ್ಬಿಟ್ಟು ಸಾಕಪ್ಪ ದೇವೇ ಸಾಕು. ಅಲ್ಲ ಈ ಅವಿನಾಶಿ ಯಾಕಿನ್ನ ಬರಲಿಲ್ಲ? ಅಲ್ಲ ಸಂಘಕ್ಕೆ ಕಟ್ಟಾಕ 15,000 ರೂಪಾಯಿ ಇಸ್ಕೋಬೇಕು, ಬರಲೇ ಇಲ್ಲ ನೋಡಿವಾ. ಅವನ ಹೆಂಡತಿಗ ಗೊತ್ತಾಗ್ಲಾರ್ದಂಗೆ ಕೊಡ್ಲಾ ಅಂತಾನೆ ಹೇಳ್ಬೇಕು. ನಾನು ಅನ್ಕೊಂಡಂಗಾದ್ರೆ ಅಷ್ಟು ಸಾಕು ನನಗೆ. ಆ ವಿಚಿತ್ರ ಸೊಸಿ ಎಲ್ಲ ರೊಕ್ಕ ಗುಂಡು ಗುಡಿಸಿ ತಾನ ಮೆರೆ ಕುಂತಾಳ ನನ್ನ ಮುಂದೆ. ಆ ರೊಕ್ಕನ ಅದು ಹೆಂಗ್ ಖಾಲಿ ಮಾಡ್ತೀನಿ ನೋಡು ನಾನು. ಪುಟಾಣಿ ಖಾಲಿ ಮಾಡ್ದಂಗೆ ಮಾಡ್ತಾನೆ. ನಾನಂದ್ರೆ ಏನ್ ಅನ್ಕೊಂಬಿಟ್ಟಾಳಿಕಿ ಬಿದ್ದಾಡಿ ಸೊಸಿ. ಹಂಗಿಂಗ್ ಬಿಟ್ಟನೇ ನಿಕ್ಕಿನ ಚಲೋತ್ನಾಗೆ ಮಾಡ್ತೀನಿ. ಎತ್ತಾಗ ನಾನು ಅನ್ಕೊಂಡಂಗ ಚಲೋ ಮಂತನದೊಂದು ಹುಡುಗಿ ಸಿಕ್ಬಿಟ್ರೆ ನನ್ನ ಮಗ್ಗ. ಯಪ್ಪಾ ದೇವಿ, ಏಟ್ ರೊಕ್ಕ, ಏಟ್ ಬೆಳ್ಳಿ, ಏಟ್ ಬಂಗಾರ ಎಲ್ಲ ನಂದ.